ಮಂತ್ರಿಗಿರಿ ಬಗ್ಗೆ ಮಾತಾಡ್ತಾರೆ ಇವರು. ಮಂತ್ರಿ ಆಗೋದಕ್ಕೆ ಈ ಸ್ವಾಮಿಗಳನ್ನ ನನ್ನ ಮಠಕ್ಕೆ ಕಿಲಿ ಹಾಕ್ಸಿಲ್ಲ, ಗೇಟ್ ಹಚ್ಚಿದ್ರಿ. ನೋಡ್ರಿ, ಯಾರು ಮೆಚ್ಚುವಂತ ಅವಶ್ಯಕತೆ ಇಲ್ಲ. ಇವನು ಹಿಂದ ಬೊಮ್ಮಾಯಿ ಚಲ ಆಗಿದ್ನಲ್ಲ, ಟುಡಿಸಿ ಕೊಡಿಸ್ತೀನಿ ಅಂತ ದೊಡ್ಡ ನೇತೃತ್ವ ಹೊತ್ತಿದ್ನಲ್ಲ ಇವ ಸಿ ಪಾಟ್ಲ. ಮತ್ತೆ ಏನ್ ಮಾಡಿದ? ಇವತ್ತು ಎಲ್ಲೈತಿ ಟುಡಿಸಿ? ಇವನು ಚಲಾಗಿರಿ ಮಾಡಿದ್ದು. ಇವ್ರಿಗೆ ರೂಢಿ ಇದೆ, ನನಗಲ್ಲ. ಚಲಾಗಿರಿ, ಚಮಚಾಗಿರಿ, ಈ ಬಕೆಟ್ ಇಡೋ ಕೆಲಸ ನನ್ನ ಮನೆತನದಲ್ಲಿ ಬಂದಿಲ್ಲ. ಬರೋದಿದ್ರೆ ಹೆಂಗಾರು ಬರುತ್ತೆ. ಅದಕ್ಕೆ ನನ್ನ ನಾಡನ ಬಸವನಲ್ಲಿ ಜನಿಸಿದವರು ಬಾರದು ಬಪ್ಪದು, ಬಪ್ಪದು ತಪ್ಪದು, ಒಪ್ಪದು ಇಪ್ಪದು ಅಂತ. ಇದ್ರ ಅರ್ಥ ಏನಾರ ಆದ್ರೆ ಅವ್ರು ಕೇಳ್ರಿ. ಇವ್ರಿಗೆ ಗೊತ್ತಿಲ್ಲ, ಸುಮ್ಮನೆ ಮಾತಾಡೋದು ವಿನಾಕಾರಣ. ಮಂತ್ರಿ ಆಗ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಮಾಡೋದು. ಸ್ವಾಮಿಗಳು ಸ್ವತಃ ಆರೋಪ ಮಾಡ್ತಾರ, ಸಿದ್ದರಾಮಯ್ಯನವ್ರು ಕಿಲಿ ಹಾಕ್ಸಿದ್ರು ಅಂತ. ಯಾಕ್ರಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಆರೋಪ ಮಾಡ್ತೀರಿ? ನಿಮಗೇನು ತಿಂದಿದ್ದು ಜೀರ್ಣ ಆಗೋದಿಲ್ಲ? ಕಾಂಗ್ರೆಸ್ ಪಕ್ಷ ಹೋರಾಟಕ್ಕೆ ಬರಲ್ಲ, ಮನ್ಯಾಗ ಕೂತು ಬಿಟ್ಟ ಗೆದ್ದು ಬಿಟ್ಟ ಅಂತ ನನ್ನ ಮೇಲೆ ಇವರು ಪೂಜ್ಯರು ಇವರೆಲ್ಲ ಮಾತಾಡ್ತಾರಲ್ಲ. ಏನ್ ಇವತ್ತು ಗೆದ್ದಿನ? ನಾನು ಇವತ್ತು ರಾಜಕಾರಣ ಮಂತ್ರದಲ್ಲಿ ಜನಿಸಿದೀನಿ. ನಾನು 1978ರಿಂದ ನನ್ನ ಮನೆತನ, ನನ್ನ ತಂದೆ, ನಾನು, ನನ್ನ ಕುಟುಂಬ ಇವತ್ತು ಸಮಾಜ ಜೊತೆಗಿದೆ, ಜನರ ಜೊತೆಗಿದೆ, ಜನರ ಮಧ್ಯ ಇದೀವಿ ನಾವು ಜನಪ್ರತಿನಿಧಿಗಳಾಗಿ. 78ರಿಂದ ಇದ್ದೀವಿ. ಇವ್ರಿಗೆ ಖಬರಿಲ್ಲ, ಸುಮ್ಮನೆ ಮಾತಾಡ್ತಾರೆ. ಬಾಯಿಗೆ ಬಂದಂಗೆ ಒದರೋದಲ್ಲ. ಇವ್ರಿಗೆ ಕೊನೆಯದು ಹೇಳಕ್ಕೆ ಇಚ್ಛೆ ಪಡ್ತೀನಿ, ಬಾಯಿಗೆ ಬಂದ್ ಮಾಡಿದ್ರಿ ಚಲೋ. ನಾನೇನ್ ನಿಮ್ಮ ಅಪ್ಪನ ಮನೆ ಅನ್ನ ತಿಂದಿಲ್ಲ, ನಿಮ್ಮ ಹತ್ರ ಯಾವತ್ತೂ ನಾನು ಭಿಕ್ಷೆಗೆ ಬಂದಿಲ್ಲ. ನಿಮ್ಗೆ ಕೊನೆಯದು ಹೇಳ್ತೀನಿ, ನನ್ನ ವೈಯಕ್ತಿಕ ಟಾರ್ಗೆಟ್ ಮಾಡಿದ್ರೆ ನಾನು ಎದಕ್ಕೂ ಎಸೋದಿಲ್ಲ, ನೇರವಾಗಿ ನಿಮ್ಮ ಮನೆಗೆ ಬರ್ಬೇಕಾಗತ್ತೆ ನಾನು.